ಹಲೋ ಸ್ಟೂಡೆಂಟ್ಸ್, ಬ್ಯಾಂಕಿಂಗ್ ವಿತ್ ಅಶ್ವಿನಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಲಿಜಿಬಿಲಿಟಿ ಫಾರ್ ಬ್ಯಾಂಕ್ ಎಕ್ಸಾಮ್ಸ್ 2024 ಯಾವುದೇ ಬ್ಯಾಂಕ್ ಎಕ್ಸಾಮ್ಸಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕು, ನಾವು ಈ ಎಕ್ಸಾಮ್ಸ್ ಬರಿಬಹುದಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಐತ್ರಿ. ಸೊ ಆ ಡೌಟನ್ನು ಈ ವಿಡಿಯೋ ಹಿಂದಿಂದ ಪೂರ್ತಿ ಏನೂ ಡೌಟ್ಸ್ ಉಳಿಯಂಗಿಲ್ರಿ. ನಿಮ್ಗೆ ಪೂರ್ತಿ ಎಂಡ್ ತನಕ ನೋಡಿದ್ರಿ ಅಂದ್ರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಎಲ್ಲಾನೇ ಕವರ್ ಮಾಡೀನಿ ನಾ ಇದ್ರೊಳಗೆ. ಚಾನಲ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಈಗ ಈ ವಿಡಿಯೋನ ಫಾಲೋ ಮಾಡ್ರಿ. ಈ ಕಡೆ ಬ್ಯಾಂಕ್ ಎಕ್ಸಾಮ್ ನೇಮ್ಸು, ಏಜ್ ಲಿಮಿಟ್, ಎಜುಕೇಷನ್ ಕ್ವಾಲಿಫಿಕೇಶನ್. SBI PO ಇವರಿಗೆ ಎಲಿಜಿಬಿಲಿಟಿ ಏಜು 21 to 30 ಇಯರ್ಸ್. SBI ಕ್ಲರ್ಕಿಗೆ 20 to 28 ಇಯರ್ಸ್. SBI CBOಗೆ 21 to 30 ಇಯರ್ಸ್. ಮತ್ತು SBI SOಗೆ 20 to 50 ಇಯರ್ಸ್. ಅಟ್ ದ ಸೇಮ್ ಟೈಮ್ ಆ್ಯಸ್ ಪರ್ ದ ಪೋಸ್ಟ್ BSc ಅಗ್ರಿ ಮತ್ತು BSc ಅಗ್ರಿ, ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಈ ಥರ ಮಾಡಿದವರು, IT ಅಂತಂದ್ರೆ ಇಂಜಿನಿಯರಿಂಗ್ CS IS ಮಾಡಿದವರು, BSc ಕಂಪ್ಯೂಟರ್ ಸೈನ್ಸ್, BCA ಈ ಥರ ಕಂಪ್ಯೂಟರ್ ರಿಲೇಟೆಡ್ ಗ್ರ್ಯಾಜುಯೇಷನ್ ಮಾಡಿದವರು IT ಒಳಗೆ ಬರ್ತಾರೆ. ಫೈನಾನ್ಸ್ ಮಾಡಿದವರು, BCom MCom ಫೈನಾನ್ಸ್ ಮಾಡಿದವರು ಅವರು ಇದ್ರೊಳಗೆ ಬರ್ತಾರೆ. ಲಾ ಅಂತಂದ್ರೆ LLB ಮಾಡಿದವರು ಲಾ ಒಳಗೆ ಬರ್ತಾರೆ. ಸೊ ಇವರಿಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇದ್ರ ಮೇಲೆ ಡಿಪೆಂಡೆಂಟ್ ಐತ್ರಿ, ವೇರೀಸ್ ಫಾರ್ ಈಚ್ ಪೋಸ್ಟ್. SBI ಅಪ್ರೆಂಟಿಸ್ 20 to 28 ಇಯರ್ಸ್, ಇವ್ರದ್ದು ಗ್ರ್ಯಾಜುಯೇಷನ್ ಆಗ್ಬೇಕು. ನೋಡ್ರಿ, ಈ ಬ್ಯಾಂಕ್ ಎಕ್ಸಾಮ್ ಒಳಗೆ ನಿಮ್ಗೆ ಗ್ರ್ಯಾಜುಯೇಷನ್ ಆಗಿದ್ರೆ ಸಾಕು. ಇದ ಕ್ವಾಲಿಫಿಕೇಶನ್ ಒಳಗೆ ಇರುವಂಥ ಒಂದು ಡಿಮಾಂಡ್ ಅವ್ರದ್ದು. ಬೇರೆ ಏನು ಅಷ್ಟು ಜಾಸ್ತಿ ಅವ್ರು ಏನು ಕೇಳೋದಿಲ್ರಿ, ಎಕ್ಸೆಪ್ಟ್ ಈ ಥರ ಏನಾರೇ ಸ್ಪೆಷಲಿಸ್ಟ್ ಆಫೀಸರ್ ಇತ್ತು ಅಂತಂತಂದ್ರೆ ಅಷ್ಟ ನಿಮಗೆ ಏನಾರೇ ಅದ್ರೊಳಗೆ ಇದೇ ಗ್ರ್ಯಾಜುಯೇಷನ್ ಬೇಕು ಅಂತ ಡಿಮಾಂಡ್ ಇರ್ತೈತಿ. ಇಲ್ಲಿಲ್ಲ ಅಂದ್ರೆ ನಾರ್ಮಲ್ ಗ್ರ್ಯಾಜುಯೇಷನ್ ಇದ್ರೂ ನಡೀತೈತಿ. IBPS PO 20 to 30 ಇಯರ್ಸ್, IBPS ಕ್ಲರ್ಕ್ 20 to 28 ಇಯರ್ಸ್, SBI PO 20 to 30 ಇಯರ್ಸ್. ಇಲ್ಲಿನೂ ಅದರಿ SO ಇದ್ದಿದ್ರಿಂದ SO ಅಂದ್ರೆ ಸ್ಪೆಷಲಿಸ್ಟ್ ಆಫೀಸರ್. ಇಲ್ಲಿನೂ ವೇರೀಸ್ ಫಾರ್ ಈಚ್ ಪೋಸ್ಟ್, ಇದೇ ಹೇಳಿದ್ನಲ್ರಿ ಆ ಥರ. ಇಲ್ಲೇನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಇದ್ರೆ ಸಾಕು ರೀ ನಿಮ್ಮದು. ನೆಕ್ಸ್ಟ್ IBPS RRB PO 18 to 32 ಇಯರ್ಸ್. ನೋಡ್ರಿ ಎಷ್ಟು ಯಂಗ್ ಏಜ್ನಾಗ ಯು ಕ್ಯಾನ್ ಅಪ್ಲೈ ಫಾರ್ ದ ಎಕ್ಸಾಮ್ಸ್. ಇದಂತೂ ಭಾಳ ಈಸಿ ಇರ್ತೈತ್ರಿ ಇದು ಎಕ್ಸಾಮ್. ಪ್ಲೀಸ್ ಎಕ್ಸಾಮ್ಸ್ ಬಗ್ಗೆ ಫೋಕಸ್ ಮಾಡ್ರಿ, ಭಾಳ ಚಲೋ ವೇಕೆನ್ಸೀಸ್ ಇರ್ತಾವ್ರಿ. ಪ್ಲೀಸ್ ಕನ್ನಡದ ಹುಡುಗರು ಹುಡುಗಿಯಾರು ಪ್ಲೀಸ್ ಬ್ಯಾಂಕ್ ಎಕ್ಸಾಮ್ಸ್ ಕಡೆ ಗಮನ ಹರಿಸ್ರಿ. ಭಾಳ ಚಲೋ ವೇಕೆನ್ಸೀಸ್ ಇರ್ತಾವ್ರಿ, ಭಾಳ ಚಲೋ ನಿಮಗೆ ಸ್ಯಾಲರಿ ಇನ್ಸೆಂಟಿವ್ಸ್ ಎಲ್ಲ ಭಾಳ ಚಲೋ ಇರ್ತೈತ್ರಿ ಅದ್ರೊಳಗೆ. ಮತ್ತು ಭಾಳ ಈಸಿ ಇರ್ತೈತ್ರಿ, ಒಟ್ಟು ಡಿಫಿಕಲ್ಟ್ ಇಲ್ರಿ ಅದು ಬ್ಯಾಂಕ್ ಎಕ್ಸಾಮ್ ಕ್ರ್ಯಾಕ್ ಮಾಡೋದು. ನೀವು ಅಷ್ಟ ಒಂದೇ ಕಂಡೀಷನ್, ಭಾಳ ಜಲ್ದಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ನೀವು. ಅದ ನಿಮ್ದು ಪ್ಲಸ್ ಪಾಯಿಂಟ್ ಆಗ್ತೈತ್ರಿ ಅಲ್ಲಿ. ನಾನು ನಿಮಗೆ ಹೇಳೋದಂದ್ರೆ ಗ್ರ್ಯಾಜುಯೇಷನ್ ಬೇಕ್ರಿ ಇದಕ್ಕೂ. RRB ಕ್ಲರ್ಕ್ 18 to 28 ಇಯರ್ಸ್. ಗ್ರ್ಯಾಜುಯೇಷನ್ ಯಾವುದಕ್ಕೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಇದ್ರೂ ನಡೀತೈತಿ. RBI ಅಸಿಸ್ಟೆಂಟ್ ಇಲ್ಲೂ 20 to 28 ಇಯರ್ಸ್ ಗ್ರ್ಯಾಜುಯೇಷನ್. RBI ಗ್ರೇಡ್ B 21 to 30 ಇಯರ್ಸ್ ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್. RBI ಆಫೀಸ್ ಅಟೆಂಡೆಂಟ್, ಇದು ಸ್ವಲ್ಪ ಪ್ಯೂನ್ ಲೆವೆಲ್ ಅಥವಾ ಅದಕ್ಕಿಂತ ಸ್ವಲ್ಪ ಸಿಮಿಲರ್ ಟು ದ್ಯಾಟ್ ಅಟೆಂಡೆಂಟ್ ಲೆವೆಲ್ ಜಾಬ್ ರೀ ಇದು. 18 to 28 ಇಯರ್ಸ್, 10th ಅಥವಾ 2nd PU ಪಾಸ್ ಇದ್ರೆ ಸಾಕ್ರಿ. ಇದ್ರ ಎಲಿಜಿಬಿಲಿಟಿ ಏನೇನು ಇರಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ನಿ ರೀ. ಈಗ ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ ಫಾರ್ ಅಪ್ಪರ್ ಏಜ್ ಲಿಮಿಟ್ ಅಂತ ಕೆಲವೊಂದ್ರಿಗೆ ಇರ್ತಾವ್ರಿ. ಅವು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ. ಏನು ಇದ್ರೊಳಗೆ ಅಂತಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಈಗ ಅವರು SC ST ದವ್ರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ನಾನ್ ಕ್ರೀಮಿ ಲೇಯರ್ ಅಂದ್ರೆ ನಿಮ್ದು ಇನ್ಕಮ್ ಕಡಿಮೆ ಇರ್ಬೇಕ್ರಿ. ಸೊ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ 3 ಇಯರ್ಸ್ ಇರ್ತೈತ್ರಿ. ಇದು ಹೆಂಗೆ ಕೌಂಟ್ ಮಾಡೋದು, ಇದು ಯಾವ ಥರ ಅಪ್ಲೈ ಆಗ್ತೈತಿ ಅನ್ನೋದನ್ನ ಮುಂದೆ ಹೇಳ್ತೀನಿ ರೀ. ಈಗ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂದ್ರೆ ಅವರಿಗೆ 10 ಇಯರ್ಸ್ ಇರ್ತೈತ್ರಿ. ಅವರಿಗೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಒಳಗೆ ಎಕ್ಸ್ ಸರ್ವಿಸ್ ಮ್ಯಾನ್, ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ಸಿಗೆ ಮೆನ್ನಿಗೆ 3 ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ನಿಮಗೆ 3 ಇಯರ್ಸ್ ಇರ್ತೈತ್ರಿ ಏಜ್ ರಿಲ್ಯಾಕ್ಸೇಷನ್. ಗೌರ್ಮೆಂಟ್ ಜಾಬ್ ಅದನ್ನ ಮಾಡಬೇಕಾದಾಗನ ಜಾಬ್ ಮಾಡು ಡ್ಯೂರೇಷನ್ ಒಳಗನ ಅವ್ರಿಗೆ ಏನಾರೇ ಆಗಿತ್ತು ಅಂತಂದ್ರೆ ಅವ್ರಿಗೆ 8 ಇಯರ್ ಏಜ್ ಲಿಮಿಟ್, 8 ಇಯರ್ಸ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ. ಬಟ್ ಏಜ್ ಲಿಮಿಟ್ ಇಬ್ಬರಿಗೂ 50 ಇಯರ್ಸ್ ಅಷ್ಟೇ ರೀ. ನೆಕ್ಸ್ಟ್ ಈಗ ವಿಡೋಸು, ಡಿವೋರ್ಸಿ ವುಮೆನ್ ಲೀಗಲಿ ಸಪ್ರೇಟ್ ಆಗಿರ್ತಾರೆ ರೀ ಹಸ್ಬೆಂಡಿಂದ, ಬಟ್ ಅವರು ರೀಮ್ಯಾರಿ ಆಗಿರಂಗಿಲ್ಲ.
ಅವರಿಗೆ 9 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತದ್ರಿ. ಇದ್ರೊಳಗೆ ಪರ್ಸನ್ಸ್ ಅಫೆಕ್ಟೆಡ್ ಬೈ 1984 ಇವ್ರಿಗೆಲ್ಲ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ. ಇದೇನು ನಮಗೆ ಸಂಬಂಧಿಸಿದ್ದಲ್ಲ, ಬಟ್ ಸ್ಟಿಲ್ ನಿಮಗೆ ಗೊತ್ತಿರಲಿ ಅಂತ ನಾ ಹೇಳಾಕತ್ತೀನಿ. ರೆಗ್ಯುಲರ್ ಎಂಪ್ಲಾಯೀಸ್ ಆಫ್ ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟ್ರಿ ಭೋಪಾಲ್, ಮಧ್ಯಪ್ರದೇಶ್ ಒಳಗಿಂದ ಇದು ಫ್ಯಾಕ್ಟ್ರಿ ಒಳಗೆ ಯಾರೇ ಜಾಬ್ ಮಾಡೋರು ಇದ್ರಂತಂದ್ರೆ ಅವರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್. ಫೈನಲ್ ಇಯರ್ ಸ್ಟೂಡೆಂಟ್ಸ್ನು ಈ ಎಕ್ಸಾಮನ್ನು ಬರೀಬಹುದ್ರಿ. ವಾಟ್ ಪರ್ಸೆಂಟೇಜ್ ಇನ್ ಗ್ರ್ಯಾಜುಯೇಷನ್ ಒಳಗೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಡೌಟ್ ಇತ್ತಂದ್ರೆ ಆ ಥರ ಅವ್ರು ಏನೂ ಮೆನ್ಷನ್ ಮಾಡಿಲ್ರಿ. ಸೊ ನಿಮಗೆ ಎಷ್ಟೇ ಪರ್ಸೆಂಟೇಜ್ ಇದ್ರೂ ನಡೀತೈತ್ರಿ, ಗ್ರ್ಯಾಜುಯೇಷನ್ ಪಾಸ್ ಆಗಿರ್ಬೇಕ್ರಿ ನೀವು. ಮತ್ತು ನೆಕ್ಸ್ಟ್ RBI ಅಸಿಸ್ಟೆಂಟ್ ಒಳಗೆ 50+% ಇರಬೇಕು. ಮತ್ತು RBI ಗ್ರೇಡ್ B ಒಳಗೆ 60+% ಇದ್ರೆ ಸಾಕು. ಇಷ್ಟ ಅವರು ನಿಮ್ಮ ಕಡೆಯಿಂದ ಮತ್ತು ಅಂದ್ರೆ ಅಕಾಡೆಮಿಕಲಿ ಗ್ರ್ಯಾಜುಯೇಷನ್ ಇದ್ರ ಒಳಗೆ ಇಷ್ಟ ಅದನ್ನು ಅವರು ಮೆನ್ಷನ್ ಮಾಡ್ಯಾರ್ರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಅನಿಸ್ತೈತಂತ. ಸೊ ಬ್ಯಾಂಕ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಎಲ್ಲ ಸ್ಟೂಡೆಂಟ್ಸಿಗೂ ನಂದು ಕಳಕಳಿಯ ವಿನಂತಿ ಅಂತಂದ್ರೆ ಬ್ಯಾಂಕ್ ಎಕ್ಸಾಮ್ ಭಾಳ ಈಸಿ ಇರ್ತೈತ್ರಿ. ಡೆಡಿಕೇಟೆಡ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಆರಾಮ್ಸೆ ಬ್ಯಾಂಕರ್ ಆಗ್ಬೋದ್ರಿ. ನೀವು ಏನಾರೇ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ಥಿಂಗ್ಸನ್ನ ತೊಗೊಂಡು ಬರ್ತೀನಿ ರೀ. ಓಕೆ, ಬಾಯ್, ಥ್ಯಾಂಕ್ ಯು.